ವೀಕ್ಷಕರೇ, ಸಿಡ್ಲುಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. ಹಗರಿಬೊಮ್ಮನಹಳ್ಳಿ ಪಟ್ಟಣದ ರಾಮನಗರದ ಆರಾಧ್ಯ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಜಾತ್ರಾ ಪ್ರಯುಕ್ತ ಇಂದು ಪ್ರಸಾದದ ವ್ಯವಸ್ಥೆಯನ್ನು ಎಸ್.ಎಂ. ಗಂಗಾಧರಯ್ಯ ಸಮಾಜ ಸೇವಕರು ಹಾಗೂ ದರ್ಶನ್ ಹೋಟೆಲ್ ಮಾಲೀಕರು ನಿರ್ವಹಿಸಿದರು. ಪ್ರಸಾದದ ಪೂಜೆಯನ್ನು ಶ್ರೀ ಮಹೇಶ್ವರ ಸ್ವಾಮಿ ಮಹಾಸ್ವಾಮಿಗಳು ನಂದೀಪುರ ಸಾನ್ನಿಧ್ಯ ವಹಿಸಿದರು. ಇವರು ಹೋಳಿಗೆಯನ್ನು ತಾವೇ ನೀಡಿ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಸ್ನೇಹಿತರಾದ ಸಿ.ಎಂ. ಶ್ರೀನಿವಾಸ್, ಸರ್ದಾರ್ ಯಮನೂರಪ್ಪ, ಸಂಚಿ ಶಿವಣ್ಣ, ಆಟೋ ವೀರೇಶ್, ಎಂ. ಅಶೋಕ್, ಲಕ್ಷ್ಮೀಪತಿ ಪುಟ್ಟ, ಮಹೇಶ್ ಸ್ವಾಮಿ, ನಾಗಭೂಷಣ್ ಸ್ವಾಮಿ, ಜಾತಯ್ಯ ಸ್ವಾಮಿ, ಬಂಗಾರಿ, ಗಾಳಿರಾಜ್, ಸರ್ದಾರ್ ಅಂಬಣ್ಣ, ರಾಮಚಂದ್ರಪ್ಪ ಸ್ನೇಹಿತರು ಹಾಗೂ ಹೋಟೆಲ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಾರ್ವಜನಿಕರು ಪ್ರಸಾದವನ್ನು ಸೇವಿಸಿ ಸಂತೃಪ್ತಿಗೊಂಡರು. ವರದಿ ಸಿಡ್ಲುಗುಡುಗು ಸುದ್ದಿವಾಹಿನಿ, ಹಗರಿಬೊಮ್ಮನಹಳ್ಳಿ. ಆತ್ಮೀಯ ಮಗುವಿನವರೇ, ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ನಮ್ಮ ಗಂಗಣ್ಣನವರು ನಮ್ಮ ಹೋಟೆಲ್ ಜೊತೆಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಪ್ರಸಾದ ವ್ಯವಸ್ಥೆ, ಮತ್ತು ವಿಶೇಷವಾಗಿ ಈ ದಿನ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಹೋಟೆಲ್ನಿಂದ ಪ್ರಸಾದವನ್ನ ವ್ಯವಸ್ಥೆ ಮಾಡಲಾಗಿದೆ. ಹೋಳಿಗೆ, ಕೊತ್ತಂಬರಿ, ಪಲಾವು, ಮೃಷ್ಟಾನ್ನ ಭೋಜನವನ್ನ ದಾಸೋಹ ಮಾಡೋದ ಮುಖಾಂತರ ಭಾಗದ ಎಲ್ಲ ಭಕ್ತರಿಗೆ ಒಂದು ದಾಸೋಹದ ಅರಿವನ್ನು ಮೂಡಿಸುವ ಮುಖಾಂತರ ವ್ಯವಹಾರದ ಜೊತೆಗೆ ತಾರ್ಕಿಕ ಸೇವೆಯನ್ನು ಮಾಡಿಕೊಂಡ ಕನ್ನಡವರು ನಮ್ಮ ಆಸ್ಪತ್ರೆಗೆ ಬಹಳ ಪ್ರಸಾದವನ್ನು ವಿತರಣೆ ಮಾಡ್ತಾರೆ. ಆ ಕಾರ್ಯಕ್ರಮ ನಾನು ಬರ್ಬೇಕಾಯ್ತು. ಕಾರ್ಯಕ್ರಮ ಬಂದಿಲ್ಲ. ನಮ್ಮ ಅವರು ಹೇಳಿದ್ದಾರೆ ಪ್ರಸಾದ ವ್ಯವಸ್ಥೆ ಮಾಡಿ ನಮ್ಮ ಕಡೆ ಕೊಟ್ಟೂರೇಶ್ವರ ಸ್ವಾಮಿ ಪಾದಯಾತ್ರೆ ಹೋಗ್ತಿರ್ಲಿಲ್ಲ. ನಾವೆಲ್ಲ ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ ಇಲ್ಲಿಂದ ಸುಮಾರು 2-3 ಜನ ಪಾದಯಾತ್ರೆ ಹೋಗ್ತಾರ. ಹಗರಿಬೊಮ್ಮನಹಳ್ಳಿಯಿಂದ ಕೊತ್ತೂರುವರೆಗೂ ನಿರಂತರವಾಗಿ ನಮ್ಮ ಶಿವಣ್ಣ ಅವರು ದಾರಿ ಒಳಗೆ ಪ್ರಸಾದ ಸೇವೆಯನ್ನು ಮಾಡ್ಕೊಂಡಿರ್ತಾರೆ. ಅದರ ಒಂದು ಚಟುವಟಿಕವಾಗಿ ನಮ್ಮ ಗಂಗಣ್ಣನವರು ವಿಶೇಷವಾಗಿ ನಮ್ಮ ಪಟ್ಟಣದಲ್ಲಿ ಯಾರು ಮಾಡಿಲ್ಲ ಅಂತ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಒಂದು ಮಾದರಿಯಾದ ವ್ಯಕ್ತಿ ಸ್ವಾಮಿ ವೆಂಕಟೇಶ ಮತ್ತು ಧರ್ಮಸಿದ್ಧ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕಲಿಸಿ ಇನ್ನೂ ಇಂತ ಹೆಚ್ಚು ಸೇವಾ ಮಾಡ್ತಕ್ಕಂಥ ಶಕ್ತಿಯನ್ನ ನಮ್ಮ ಗಂಗಣ್ಣವರಿಗೆ ಮತ್ತೆ ಎಲ್ಲ ಬಳಗಕ್ಕೆ, ನಮ್ಮೆಲ್ಲ ಬಳಗ, ಅವರೆಲ್ಲ ಎಲ್ಲ ಸ್ನೇಹಿತ ಬಳಗ ಮತ್ತು ಸಿಬ್ಬಂದಿ ವರ್ಗ, ನಮ್ಮ ಶ್ರೀನಿವಾಸ, ನಮ್ಮ ಶಿವಣ್ಣ, ನಮ್ಮ ಯಮನೂರಪ್ಪ, ಎಲ್ಲ ಹುಡುಗವರೆಲ್ಲ ನಮ್ಮ ಅಶೋಕ ಮತ್ತು ಅವ್ರ ಬಳಗ ಎಲ್ಲ ಶಿಷ್ಯ ಒಳಗ ಅವ್ರನ್ನ ಹೊಂದಿಕೊಂಡು ಸೇವಾ ಮಾಡ್ಬೇಕಂತದ್ದು ಇದೊಂದು ಅವಿನಾಭಾವ ಸಂಬಂಧ. ಹಾಗಾಗಿ ಇದು ಸ್ನೇಹ ಇದೇ ರೀತಿ ನಮ್ಮ ಗಂಗಣ್ಣನವರಿಗೆ ಎಲ್ಲ ಬಳಗದವರ ಸಹಕಾರ ಇರ್ಲಿ ಅಂತ ಹೇಳಿ ಇನ್ನೂ ಇಂಥ ಹೆಚ್ಚು 100 ಸೇವಾ ಮಾಡ್ತಕ್ಕಂಥ ಶಕ್ತಿಯನ್ನ ಗಂಗಣ್ಣವರಿಗೆ ಕಾಣಿಸ್ಲಿ. ಅವ್ರೆಲ್ಲ ಮನೆತನದ ಕುಟುಂಬ ವರ್ಗ ಭಗವಂತ ಅವ್ರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕಳಿಸ್ಲಿ. ಸೇವೆ ನಿರಂತರವಾಗಿ ನಡೀಲಿ. ಇದನ್ನ ನೋಡ್ಕೊಂಡು ಇವತ್ತು ದೊಡ್ಡ ಶ್ರೀಮಂತರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಜನಸಾಮಾನ್ಯರು ಮಾಡ್ತಾರೆ. ಮಧ್ಯವರ್ತಿ ಜನ ಇಂಥವ್ರು ಅವ್ರ ಅಂಗಕ್ಕೆ ಹೊಡೆದು ಹೋಗ್ತೇವೆ. ಆದ್ರೆ ಏನು ಹಿಂದೆ ಇರ್ತಕ್ಕಂಥ ಮಧ್ಯವರ್ತಿ ಜನ ಇವತ್ತು ಕೂಲಿ ಮಾಡೋರು, ಮಧ್ಯವರ್ತಿ ಜನ ಸೇವಾ ಮಾಡೋದು ನೋಡಿದ್ರೆ ಶ್ರೀಮಂತರಿ ಅದಕ್ಕೂ ಅರ್ಥಲ್ಲ. ಸಿದ್ಧವರಿಗೆ ಒಂದು ಮಾದರಿ ಸೇವಾ ಇದೆ. ಸೇವಾ ನಿರಂತರವಾಗಿ ಇರಲಿ. ಸ್ವಾಮಿ ವೆಂಕಟೇಶ್ವರ ಪ್ರಭಾಸರದ ಎಲ್ಲ ಬಳಗಕ್ಕೆ ಇರ್ಲಿ ಅಂತ ನಾನು ಮಾತು. ನಾಡಿನ ಜನತೆಗೆ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಆರಾಧ್ಯ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಜಾತ್ರೆಯ ಪ್ರಯುಕ್ತ ಇಂದು 69ನೇ ವರ್ಷದ ಈ ಸುಸಂದರ್ಭದಲ್ಲಿ ನಮ್ಮ ಸ್ನೇಹಿತರು
SM ಗಂಗಾಧರಯ್ಯ ದರ್ಶನ್ ಹೋಟೆಲ್ ಮಾಲೀಕರು, ಸಮಾಜ ಸೇವಕರು ಆದಂತ ಇವತ್ತಿನ ದಿನದಲ್ಲಿ ಸುಮಾರು 8 ರಿಂದ 10 ವರ್ಷ ಈ ವೆಂಕಟೇಶ್ವರ ಜಾತ್ರೆ ಪ್ರಯುಕ್ತ ವರ್ಷನೂ ಹೋಳಿಗೆ ಊಟ ಎಲ್ಲ ಸುತ್ತಮುತ್ತ ಹಳ್ಳಿ ಬಂದರೆ ಎಲ್ಲರಿಗೂ ಹೋಳಿಗೆ ಊಟ ಅದೇ ತರ ಮಾಡ್ಕೊಂತ ಬಂದರೆ ಯಾವಾಗಲೂ ನಾನು ಅನ್ನೋದಿಲ್ಲ, ನಮ್ಮ ಸ್ನೇಹಿತರು ಬೇಕು, ನಮ್ಮ ಸಿಬ್ಬಂದಿ ವೃದ್ಧರು ಬೇಕು ಅಂತ ಹೇಳೋ ಮನುಷ್ಯ ಯಾರಿದ್ರ ಅದು ನಮ್ಮ SM ಗಂಗಾಧರ ಅಂತ ಈ ಸಂದರ್ಭ ಹೇಳ್ಬೇಕಾಗುತ್ತೆ ಬಂಧುಗಳೇ. ಅದೇ ರೀತಿಯಾಗಿ ಈ ದಿನನಿತ್ಯ ಸುಮಾರು ಈಗ ನಮ್ಮ ಸ್ನೇಹಿತರ ಶ್ರೀನಿವಾಸ ಹೇಳಿದಂಗೆ ಮಾರ್ಚ್ 31ಕ್ಕೆ 1 ವರ್ಷ ಪೂರ್ಣ ಆಗುತ್ತೆ ಅಂತ ಕೆಲಸ ದುಸ್ಸಾಹಸಕ್ಕೆ ಕೈಯಾಗಿರುತ್ತ ನಮ್ಮ ಸ್ವಾಮಿಗೆ ನಾವೆಲ್ಲ ಹಿಂದೆ ಸಪೋರ್ಟ್ ಆಗಿ ಸಾರ್ವಜನಿಕ ಆಸ್ಪತ್ರೆ ಒಳ ರೋಗಿಗಳಿಗೆ ನಾವೆಲ್ಲ ಅವ್ರ ಬೆನ್ನೆಲುಬಾಗಿ ನಿಂತೀವಿ. ಅದೇ ರೀತಿಯಾಗಿ ಅವ್ರು ಏನೇ ಕೆಲಸ ಮಾಡಿದ್ರು ನಂದೇನಿಲ್ಲ ನಿಮ್ದು ಅನ್ನೋ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ಸ್ನೇಹಿತರಿಗೆ ಬಹಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಅದೇ ರೀತಿಯಾಗಿ ವೆಂಕಟೇಶ್ವರ ಅವ್ರ ಕುಟುಂಬಕ್ಕೂ ಅವ್ರಿಗೂ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತೇಳಿ ನಾನು 2 ಮಾತು ಮಾಡ್ತೀನಿ. ನಮಸ್ಕಾರ. ಓಕೆ, ಎಲ್ಲರಿಗೂ ನಮಸ್ಕಾರ. 69ನೇ ಶ್ರೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ಪ್ರಯುಕ್ತ ದರ್ಶನ ಹೋಟೆಲ್ ಮಾಲೀಕರಾಗಿರ್ತಕ್ಕಂಥ ಮತ್ತು ಬಾಲ್ಯ ಸ್ನೇಹಿತರಾಗಿರ್ತಕ್ಕಂಥ SM ಗಂಗಾಧರ ಮತ್ತು ದಂಪತಿಗಳಿಂದ ಉಚಿತ ಹೋಳಿಗೆ ಊಟದ ಪ್ರಸಾದ ವ್ಯವಸ್ಥೆ ಇರ್ತದೆ. ಇಂದು ಸುಮಾರು 3,000ಕ್ಕೂ ಹೆಚ್ಚು ಜನ ಸಾರ್ವಜನಿಕರು ಇವತ್ತು ಪ್ರಸಾದ ವ್ಯವಸ್ಥೆಯನ್ನು ಸ್ವೀಕರಿಸಿದ್ದಾರೆ. ಅವರು SM ಗಂಗಾಧರ ಮತ್ತು ಅವರ ಧರ್ಮಪತ್ನಿಯವರು ಮತ್ತು ಮಕ್ಕಳು ಅವರ ಸಾಮಾಜಿಕ ಸೇವೆ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಅವರು ಸುಮಾರು 10-12 ವರ್ಷಗಳಿಂದ ಈ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗ ಅತ್ಯುನ್ನತ ಮಟ್ಟದಲ್ಲಿ 3,000ಕ್ಕೂ ಹೆಚ್ಚು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆಗೆ ಸಾಯಂಕಾಲ ಉಚಿತ ಉಪಹಾರ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಸುಮಾರು 10 ತಿಂಗಳಾಗಿದೆ, ಒಂದು ದಿನವೂ ಇದು ಮಿಸ್ ಆಗಿಲ್ಲ. ಮಾರ್ಚ್ 31ಕ್ಕೆ ಅದು ಸುಮಾರು 1 ವರ್ಷ ಕಂಪ್ಲೀಟ್ ಆಗ್ತದೆ. ಇಂತಹ ಧಾರ್ಮಿಕ ಸೇವೆ ಮತ್ತು ಸಾಮಾಜಿಕ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸ್ನೇಹಿತ SM ಗಂಗಾಧರ ಮತ್ತು ಅವರ ಕುಟುಂಬಕ್ಕೆ ನಾವು ಧನ್ಯವಾದಗಳು ಅರ್ಪಿಸಬೇಕು. ಆ ವೆಂಕಟೇಶ್ವರ ಅವರಿಗೆ ಒಳ್ಳೆಯದನ್ನು ಮಾಡಲಿ, ಭಗವಂತ ಅವರಿಗೆ ಒಳ್ಳೆಯ ಇನ್ನೂ ಸಾಮಾಜಿಕ ಸೇವೆ ಮಾಡಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಎಂದು ನಮ್ಮ ಸ್ನೇಹಿತ ಬಳಗ ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮುಂದೂ ಸಹ ಅವರಿಗೆ ನಾವು ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹಕಾರವನ್ನು ನೀಡುತ್ತಾ ಹೋಗುತ್ತೇವೆ ಎಂದು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮನಹಳ್ಳಿ ತಾಲೂಕು ದರ್ಶನ್ ಹೋಟ್ಲ್ ವತಿಯಿಂದ ನಮ್ಮ ಈ ಗ್ರಾಮದಲ್ಲಿ ವೆಂಕಟೇಶ್ವರ ರಥೋತ್ಸವ ಪ್ರತಿ ವರ್ಷ ನಡೆಯುತ್ತೆ. ಅದ್ರ ಸಲುವಾಗಿ ಭಕ್ತಾದಿಗಳಿಗೆ ಪ್ರಸಾದ ಏರ್ಪಡಿಸಿರ್ತೇವೆ. ಪ್ರಸಾದ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರಸಾದ ಸ್ವೀಕರಿಸ್ಬೇಕು. ಮತ್ತೆ ಮಾಡಿದ